ಪ್ರತಿಯೊಂದರಲ್ಲೂ ಒಂದೊಂದು ಸಂಸ್ಥೆ ಇದೆ, ಯಾವುದೇ ಮಾಡ್ತಾರೆ. ಯಾಕಂದರೆ ಪ್ರೈವೇಟ್ ಕಂಪ್ನಿಗೆ ನಾವು ಏನಾದರೂ ಪ್ರಶ್ನೆ ಇದೆ ಸರ್? ಮೇಡಮ್, Association of India and Vice President of Asian Taekwondo Federation and Executive Board Member of International Taekwondo Federation, Austria. So we are here, we are going to conduct our 38th National Championship here in Koramangala Indoor Stadium, where over 1,000 students are participating from 23 states of India. We have 9 disciplines in this, and the age category of the students are from 5 years to 60 years. So they will be participating here and they will be showing their talent, and this is a platform to select the Indian team for the 10th Asian Championship, which will be held in Bengaluru itself, that is in Kantivara Indoor Stadium, from 19 to 25th August 2024. So where around 40 countries are expected to participate. I have confirmed to participate when we had our World Championship in Kazakhstan in August 2023, this year itself. So every state we had a meeting, the Asian Federation, and they confirmed their participation in this championship in Bengaluru. ನಮಸ್ತೆ, ನನ್ನ ಹೆಸರು ಮಾಸ್ಟರ್ ಪ್ರದೀಪ್ ಜನಾರ್ದನ. ನಾನು 7 ಡಿಗ್ರಿ ಬ್ಲ್ಯಾಕ್ ಬೆಲ್ಟ್ ಕರ್ನಾಟಕ ರಾಜ್ಯ ತೈಕ್ವಾಂಡೋ ಸಂಸ್ಥೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಮುಖ್ಯ ಉದ್ದೇಶ ಈ ಪತ್ರಿಕಾ ಇವತ್ತೊಂದು ಪ್ರೆಸ್ ಮೀಟ್ ಏನಕ್ಕೆ ಕರೆದಿರೋದಂದರೆ, ನಮ್ಮ 38ನೇ ನ್ಯಾಷನಲ್ ತೈಕ್ವಾಂಡೋ ಚಾಂಪಿಯನ್ಶಿಪ್ ನಮ್ಮ ಬೆಂಗಳೂರಲ್ಲಿ ಸುಮಾರು 10 ವರ್ಷ ಆದಮೇಲೆ ಈ ಒಂದು ಆಯೋಜನೆ ಮಾಡ್ತಾಯಿದ್ದೀವಿ. ಸುಮಾರು 25 ರಾಜ್ಯಗಳಿಂದ 1,000 ಸ್ಪರ್ಧಿಗಳು ಈ ಒಂದು ಕಾಂಪಿಟೇಷನ್ಗೆ ಬರ್ತಿದ್ದಾರೆ. 3 ದಿವಸ ನಡೆಯುವ ಚಾಂಪಿಯನ್ಶಿಪ್ 22, 23, 30 ಕೋರಮಂಗಲದ ಇಂಡೋರ್ ಸ್ಟೇಡಿಯಮಲ್ಲಿ ಈ ಒಂದು ಕಾಂಪಿಟೇಷನ್ನ ಕಂಡಕ್ಟ್ ಮಾಡ್ತಾಯಿದ್ವಿ. ಏನು ಮೇನ್ ಅಟ್ರಾಕ್ಷನ್ ಏನಂದರೆ, ಈ ಈವೆಂಟಲ್ಲಿ 9 ವಿವಿಧ ಡಿಫ್ರೆಂಟ್ ಟೈಪ್ ಆಫ್ ಈವೆಂಟ್ಸ್ನ ಕಂಡಕ್ಟ್ ಮಾಡ್ತಾಯಿದ್ದೀವಿ. ಇದರಲ್ಲಿ ಗೆದ್ದವರಿಗೆ ನೆಕ್ಸ್ಟ್ ಆಗಸ್ಟ್ 19ರಿಂದ 25ನೇ ತಾರೀಕುವರೆಗೂ ನಡೆಯುವ 10th ಏಷ್ಯನ್ ಚಾಂಪಿಯನ್ಶಿಪ್, ಸುಮಾರು 40 ದೇಶಗಳು ಏಷ್ಯನ್ ಕಂಟ್ರೀಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಅದರಲ್ಲಿ ನಮ್ಮ ಭಾರತದ ಸುಮಾರು 300 ಜನ ಸ್ಪರ್ಧಿಗಳು ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಈ ಒಂದು ಉದ್ದೇಶದಿಂದ ಈ ಒಂದು ಪತ್ರಿಕಾ ವರದಿಯನ್ನು ಇವತ್ತು ಕರೆದಿದ್ದೀವಿ. ಸರ್ಕಾರಕ್ಕೆ ಗಮನ ಸೆಳೆಯುವಂಥ ನಿಮ್ಮ ಬೇಡಿಕೆಗಳು? ಸರ್ಕಾರಕ್ಕೆ ಗಮನ ಸೆಳೆಯುವಂಥದ್ದು ಏನಿಲ್ಲ ನೋಡಿ, ನಮ್ಮದು ಭಾರತ ದೇಶ ಒಂದು ಅಕಾಡೆಮಿಕ್ ಕಲ್ಚರು. ಏನೋ ಅಂದರೆ ಸ್ಕೂಲ್ಗೆ ಹೋಗಬೇಕು, ಶಾಲೆ ಕಳಿಸ್ಬೇಕು, 10th ಮುಗಿಸ್ಬೇಕು, ಡಿಗ್ರಿ ಹೋದ್ಮೇಲೆ ಏನೋ ಒಂದು ಕೆಲಸ ಮಾಡು, ಇಂಜಿನಿಯರ್, ಡಾಕ್ಟ್ರಾಗು, ಸಾಫ್ಟ್ವೇರ್ ಏನೋ ಒಂದು ಮಾಡ್ತಾರೆ. ಯಾರು ಕೂಡ ನಮ್ಮ ದೇಶದಲ್ಲಿ ನೀನೊಬ್ಬ ಒಂದು ಒಲಿಂಪಿಕ್ಸ್ಗೆ ಹೋಗಿ ಮೆಡಲ್ ಗೆಲ್ಲು, ಏಷ್ಯನ್ ಗೇಮ್ಸ್ಗೆ ಹೋಗಿ ಮೆಡಲ್ ಗೆಲ್ಲು, ನಿಮಗೆ ಕೆಲಸ ಸಿಗುತ್ತೆ ಇದರಿಂದ ಅಂತ ಯಾರೂ ಹೇಳೋದಿಲ್ಲ. ಸೊ ನಮ್ಮ ಭಾರತದ ಒಂದು ಈ ಅಕಾಡೆಮಿಕ್ ಕಲ್ಚರ್ನ ಸ್ಪೋರ್ಟ್ಸ್ ಕಲ್ಚರ್ ಆಗಿ, ಕ್ರೀಡೆನೇ ಒಂದು ನಮ್ಮ ಜೀವ ಆಗಿ ತೊಗೊಂಡ್ರೆ, ಮುಂಬರುವ ನಮ್ಮ ಭಾರತ ದೇಶ ನೆಕ್ಸ್ಟ್ 2036ರಲ್ಲಿ ಒಲಿಂಪಿಕ್ಸ್ನ ಆಯೋಜಿಸಬೇಕು ಅಂತ ನಾವು ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಗೆ ಬಿಟ್ಟು ಸಲ್ಲಿಸಿದ್ವಿ. ಅದು ಮುಖ್ಯ ಉದ್ದೇಶ ಆಗಬೇಕಂದ್ರೆ ನಾವು ಈ ಸಣ್ಣ ಮಟ್ಟದಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಈ ಒಂದು ಮಾರ್ಷಲ್ ಆರ್ಟ್ಸನ್ನು ಗೇಮ್ಸಲ್ಲಿ ಎಲ್ಲ ಮಕ್ಕಳೆಲ್ಲ ಯಾರು ಗೆಲ್ತಾರೆ ಮುಂಜೆ ಕಾಲೇಜು ಸೀಟ್ಗಳಲ್ಲಿ ಮತ್ತು ಜಾಬ್ಸಲ್ಲೆಲ್ಲ ಅವ್ರಿಗೆಲ್ಲ ರಿಸರ್ವೇಷನ್ ಕೊಟ್ಟರೆ ಮುಂದೆ ಎನ್ಕರೇಜ್ ಆಗಿ ಬೇರೆ ದೇಶದ ಥರ ನಮ್ಮ ದೇಶನೂ ಒಂದು ಉತ್ತಮ ದೇಶ ಆಗಿ ಬೆಳೆಯೋಕ್ಕೆ ಸಹಕಾರಿ ಆಗುತ್ತೆ. ಅದಕ್ಕೋಸ್ಕರನೇ ಈ ಇಂಟರ್ನ್ಯಾಷನಲ್ ಇವೆಂಟ್ಸ್ನ ಬೆಂಗಳೂರಲ್ಲಿ ಕಂಡಕ್ಟ್ ಮಾಡಬೇಕು ಅಂತ ನಮ್ಮ ಸಂಸ್ಥೆಯಿಂದ ನಾವೆಲ್ಲರೂ ಈ ಇವೆಂಟ್ನ ಆಯೋಜನೆ ಮಾಡ್ತಾಯಿದ್ದೀವಿ. ಇದರಿಂದ 1,000 ಜನ ಪಾರ್ಟಿಸಿಪೆಂಟ್ಸು ಬರ್ತಿದ್ದಾರೆ. ಆ್ಯಕ್ಚುಲಿ 25ನೇ ತಾರೀಕಿಂದಲೇ ಶುರು ಆಗುತ್ತೆ. 25, 26ನೇ ತಾರೀಕು, 27ನೇ ತಾರೀಕು ಇಂಟರ್ನ್ಯಾಷನಲ್ ಅಂಪೈರು ನೆಕ್ಸ್ಟ್ ಏಷ್ಯನ್ ಚಾಂಪಿಯನ್ಶಿಪ್ ನಡೆಯೋದ್ರಿಂದ ಭಾರತದಿಂದ ಅಂಪೈರ್ ಆಗಿ ಸೆಲೆಕ್ಟ್ ಆಗೋದಕ್ಕೆ ಒಂದು 2 ದಿವಸ ಟ್ರೈನಿಂಗ್ ಕಂಡಕ್ಟ್ ಮಾಡಿ ಅದರಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಿದ್ದಾರೆ. ಗ್ರ್ಯಾಂಡ್ ಮಾಸ್ಟರ್ ರಾಜೇಂದ್ರನ್ ಅವರು, ನಮ್ಮ ಭಾರತ ತೈಕ್ವಾಂಡೋ ಸಂಸ್ಥೆಯ ಅವರು ಪ್ರೆಸಿಡೆಂಟ್ ಅವರು ಈ ಟ್ರೈನಿಂಗ್ ಕೊಟ್ಟು ಅಂಪೈರ್ಸ್ನ ಸೆಲೆಕ್ಟ್ ಮಾಡ್ತಿದ್ದಾರೆ. ಅದಾದಮೇಲೆ 28, 23, 30 ತಾರೀಕು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ.